सवितुर्वरेण्यम् भर्गो देवस्य धीमहि धियो यो नः प्रचोदयात्। ಜೀತ ತಲತಲಾಂತರಗಳಿಂದ ಸಹಸ್ರಾರು ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವ ಭೂತ. ಈ ಭೂತಕ್ಕೆ ಸಾವಿಲ್ಲ. ಸರ್ಕಾರ ಈ ಜೀತ ನಿರ್ಮೂಲನೆಗೆ ಅದೆಷ್ಟೇ ಕಾನೂನುಗಳನ್ನು ತಂದರೂ ಈ ಜೀತ ಪದ್ಧತಿ ಇನ್ನೂ ಕೆಲವೆಡೆ ಜೀವಂತವಾಗಿಯೇ ಇದೆ. ಅಂತಹುದೇ ಒಂದು ಹಳ್ಳಿ ಈ ರಾಮಾಪುರ. ಇವನು ಮಾಚ, ಜೀತಕ್ಕೆ ಕೊರಳಿರುವ ಗೌಡರ ಮನೆಯ ಜೀತದಾಳು. ಹಗಲು ಗೌಡರ ಮನೆಯ ಜೀತ, ರಾತ್ರಿ ಹೆಂಡಕ್ಕೆ ತಾಸ. ಇವನು ಮಾಚನ ಮಗ ಮಾದೇವ. ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಮುಂದು, ಓದಿ ವಿದ್ಯಾವಂತನಾಗಿ ಏನನ್ನಾದರೂ ಸಾಧಿಸಬೇಕೆಂದು ಅಂದುಕೊಂಡಿರುವ ಹುಡುಗ. ಇವರುಗಳು ರಾಜೇಗೌಡ, ಶಾನುಭೋಗ ಶಿವಪ್ಪ, ರಾಮಾಜೋಯಿಸ, ರಾಮಾಪುರದ ತ್ರಿಮೂರ್ತಿಗಳಿವರು. ಜೀತದಾಳಿನ ಮಗ ಜೀತದಾಳಾಗಿ ಜೀತವನ್ನೇ ಮಾಡಬೇಕು ಎಂಬ ತತ್ವಕ್ಕೆ ಶರಣಾಗಿರುವವರು. ಇವರುಗಳ ನಡುವಿನ ಸಂಘರ್ಷದ ಕಥೆಯೇ ಜೀತ ಜೀತ ಜೀತ.
ತಗ. ಆ ಮಾಚ ಕೊಟ್ಟಿಗೆ ಕೆಲಸ ಮಾಡ್ತಾವನೆ, ಅವನು ಓಸಿ ಕಾಫಿ ಕೊಡವ. ಆಯ್ತಪ್ಪಯ್ಯ. ಲೇ ಮಾಚ ಕಾಫಿ ತಗೊಳ್ಳ. ಏ ಮುದೇವಿ ಅಲ್ಲಿ ಕೆಲ್ಗಿಡು. ತೆಪ್ಪಾಯ್ತು ಕಣ್ರವ, ಗೆಪ್ತಿ ತೆಪ್ಪೋಯ್ತು. ನಮಸ್ಕಾರ ಶಾನ್ಭೋಗ್ರೆ. ಏನಿಲ್ಲ ಮಾಚ, ಚಂದಾಗಿದ್ದಯಾ? ಚೆನ್ನಾಗಿದ್ದೇನೆ ಬುದ್ಧಿ. ಇದೇನು ಈ ಕಡೆ ಬಂದ್ಬಿಟ್ಟಿದಾರಿ? ನಮಸ್ಕಾರ ರಾಮಜೋಯಿಸ್ರಿಗೆ. ಅನೀಶ್ ಮುಂಡಿದೆ. ಲೇ ಮಾಚ, ಗೌಡ್ರು ಇದಾರೇನ್ಲ? ನಡುಮನೆಯಾಗ ಅವ್ರೆ. ಅದ್ ಸರಿ, ಮುಂಚೋರೆ ಬಾಗಿಲಿಂದ ಬಿಟ್ಟು ಇಂಚೋರೆ ಏನ್ ಬಂದಿದಾರಲ್ಲ, ಅದೇನು? ಮುಚ್ಚಲ ಬಾಯ್ನ. ನಾವು ದೊಡ್ಡವರು, ದೊಡ್ಡ ಮನುಷ್ಯರು, ಯಾವ ಬಾಗಿಲಿಂದ ಬಂದ್ರು ನಡೀತದೆ. ಅದನ್ನ ಕೇಳಕ್ ನೀನೇ ಇರಲ್ಲ? ತೆಪ್ಪಾಯ್ತು ಬುದ್ಧಿ, ತೆಪ್ಪಾಯ್ತು. ಶಾನ್ಭೋಗ್ರೆ, ಹೊಸಿ ಖರ್ಚಿಗೆ ಕಾಸು ಬೇಕಿತ್ತು. ಏ ಮಾಚ, ನಿನ್ ಕೈ ಕಾಸು ಕೊಟ್ರೆ ಎಂದ್ರಂಗಡಿಗೆ ಹೋಯ್ತವೆ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ನಿಂತವೇನ್ ಮಾತು? ರೀ ರಾಮ ಜೋಯಿಸ್ರೆ, ಬರ್ರಿ. ದರಿದ್ರ ಮುಂಡೆ. ಶಿವಪ್ಪ, ನೀವು ಎಲ್ಲಿ ಶಾನ್ಭೋಗ್ರು, ನೀವು ಹೇಳಿದ ಮಾತನ್ನ ನಾನು ಯಾವತ್ತಾರ ತೆಗೆದಾಕಿದ್ದ. ಈ ವರ್ಷ ಜಾತ್ರೆನ ಜಮಾಯಿಸ್ಬಿಡೋಂಬಿಡಿ. ಈ ಮಾತು ನಿಮ್ ಬಾಯಿಂದ ಬರ್ತದೆ ಅಂತ ನಂಗೆ ಗೊತ್ತಿತ್ತು ಗೌಡ್ರೆ. ಹೌದು, ದೇವ್ರ ಕಾರ್ಯ ಚೆನ್ನಾಗಿ ನಡೆದ್ರೆ ಸಾಕು. ಆಯ್ತು ಬಿಡಿ ಜೋಯಿಸ್ರೆ. ನಾವು ಎಲ್ಲಿಗೆ 3 ಜನ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ನಾವು ಅನ್ಕೊಂಡದ್ದು ಹಾಗೆ ಆಯ್ತದೆ. ಏ ಮಾಚ, ಏನ್ ಮಾಚ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ ಬುದ್ಧಿ. ನೀವು ಚೆನ್ನಾಗಿದ್ದೀರಿಯಾ? ಚೆನ್ನಾಗಿದ್ದೀನಿ. ನೀವೇನ್ ಬುದ್ಧಿ ಈ ಕಡೆ? ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೆ, ನೀ ಎಲ್ಲಿ ಹೊರಟೆ? ಇಲ್ಲೇ ಹೊಸಿ ಕೆಲಸ ಇತ್ತು, ಅದಕ್ಕೆ ಹೊಂತೀನಿ. ನೋಡು ಮಚ್ಚ, ನೀ ಎಲ್ಲಿ ಹೋಗ್ತಿದ್ದೆ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಮಗ ಮಾದೇವ ಚೆನ್ನಾಗಿ ಓದ್ತಿದ್ದಾನೆ. ನಿನ್ ಮಗ ಚೆನ್ನಾಗಿ ಓದಿ ದೊಡ್ಡ ಸಾಹೇಬ ಆಗೋದ್ರಲ್ಲಿ ಅನುಮಾನ ಇಲ್ಲ. ನೀನು ಮೊದಲು ಕುಡಿಯೋದನ್ ಬಿಡು. ನೀನ್ ಎಂಡ ಕುಡಿಯೋದನ್ ಬಿಟ್ಟು ನಿನ್ ಮಗನ ಭವಿಷ್ಯದ ಬಗ್ಗೆ ಗಮನ ಕೊಡು ನೀನು. ನನ್ ಮಗಿನ ಚಂದಾಗ್ ಓದ್ಸಿ ದೊಡ್ಡ ಸಾಹೇಬನ್ ಮಾಡು ಮತ್ತೆ. ಭಾಷೆ ಕೊಡು. ಹಂಗೆ ಆಗ್ಲಿ ರತ್ನಿ. ನನ್ ಪಿರಾಣ ಹೋದ್ರು ಸರಿ, ನನ್ ಮಾದನ್ನ ದೊಡ್ಡ ಸಾಹೇಬನಾಗ್ ಮಾಡೇ ಮಾಡ್ತೀನಿ. ಏನೇ ಆಗ್ಲಿ ಅವನ ಜೀತ ಮಾಡಕ್ ಮಾತ್ರ ಬಿಡಕ್ಕಿಲ್ಲ ಕಣವಿ. ನನ್ನ ಹೆಂಡ್ರು ಸಾಕ್ ಮುಂಚೆ ಭಾಷೆ ಕೊಟ್ಟಿದ್ದೆ. ಆ ಭಾಷೆನ್ ಮರ್ತು ಶಾನೆ ತಪ್ಪು ಮಾಡ್ಬಿಟ್ಟಿದ್ದೆ ಮಾತ್ರಪ್ಪ. ಮಾತ್ರಪ್ಪ, ನಾನು ಎತ್ತೋಳ ಮೇಲೆ ಆಣೆ, ಇನ್ ಮ್ಯಾಕೆ ನಾನು ಕುಡಿಯಕ್ಕಿಲ್ಲ, ಖಂಡಿತ ಕುಡಿಯಕ್ಕಿಲ್ಲ. ಗುಡ್, ವೆರಿ ಗುಡ್. ನಿನ್ ಮನೆ ಹೋಗೋ, ನಿನ್ ಮಗ ಕಾಯ್ತಾ ಇರ್ತಾನೆ. ಅಪ್ಪೋ, ಇದು ಕನ್ಸೋ ನನ್ಸೋ, ನೀನ್ ಕುಡಿದೇ ಬಂದಿದ್ಯಲ್ಲ, ನಾನ್ ನಂಬೋಕೆ ಆಯ್ತಿಲ್ಲ. ಮಾದೇವ, ನಿಮ್ಮ ಅವ್ವನ್ಗೆ ನೀನು ದೊಡ್ಡ ಸಾಹೇಬನ್ ಮಾಡ್ಬೇಕು ಅಂತ ಬಹು ಆಸೆ ಇಟ್ಕೊಂಡಿದ್ಲು. ಇವತ್ತು ಆ ಮಾಸ್ಟಪ್ಪನು ಅದೇ ಮಾತು ಹೇಳ್ತಾವ್ರೆ. ಇವತ್ತಿನಿಂದ ನಾ ಕುಡಿಯಕ್ಕಿಲ್ಲ ಮಗ. ನೀ ಏಟು ಓದ್ತೀಯೋ ಓದ್ಲಾ, ನಾ ಓದಿಸ್ತೀನಿ ಕಳ. ಹಂಗೆ ಆಗ್ಲಿ ಅಪ್ಪ, ಇನ್ಮ್ಯಾಕೆ ಹಿಂಗೆ ಚೆನ್ನಾಗ್ ಓದ್ತೀನಿ. ನಿಂಗೆ ಬಾಂದಿ ಕಾಳು ಅಂದ್ರೆ ಬಹು ಇಷ್ಟ ಅಲ್ವಾ, ಅದಕ್ಕೆ ತಂದಿನಿ. ತಕ ಮಗ, ತಿನ್ನು.
ಮಗ ಒಳ್ಳೆ ಮಾರ್ಕಸು ಬಂದಿದ, ಹಂಗಂದ್ರೆ ಯಾನ ಮಗ? ಮಾರ್ಕಸು ಅಲ್ಲಪ್ಪ, ಮಾರ್ಕ್ಸು. ಹಂಗಂದ್ರ ಇಡೀ ಶಾಲೆಗೆ ಚಿಕ್ಕ ಪರೀಕ್ಷೆಯಲ್ಲಿ ನಾನು ಫಸ್ಟ್ ಅಂತೆ. ಹಂಗ ಮಗ, ಬಹು ಸಂತೋಷ ಆಯ್ತು ಕಣ್ಲ. ನಾನು ಹೊಟ್ಟೆಗೆ ಹಾಲು ಸುರಿದಂಗಾಯ್ತು. ಇವತ್ತು ರಾತ್ರಿಗೆ ಭತ್ತ ಹಂಗೆ ಬಾಂದಿ ತರ್ತೀನಿ ತಿನ್ನುವಂತ. ಇನ್ನು ಸಣ್ಣಾಗಿ ಓದು ಮಗ. ಅಪ್ಪಯ್ಯ, ಇನ್ಮ್ಯಾಕೆ ನಾ ಶಾಲೆಗೆ ಹೋಗಕ್ಕಿಲ್ಲ ಕಣಪ್ಪಯ್ಯ. ಏ ಶಂಕರ, ಯಾಕೋ ಹಿಂಗ ಆಡ್ತಿದೀಯಾ? ಏನಾಗಾಯ್ತು ನಿನ್ಗೆ? ನಮ್ಮಂತ ಶ್ರೀಮಂತರ ತಲೆಗೆ ವಿದ್ಯೆ ಹತ್ತಕ್ಕಿಲ್ವಂತೆ. ಆ ಮಾಚನ್ ಮಗ ಮಾದೇವನೇ ದೊಡ್ಡ ಬುದ್ಧಿವಂತನಂತೆ. ಯಾರೋ ನಿಮ್ಮ ಬಂದವರು? ಅದೇ ಆ ನಮ್ ಸ್ಕೂಲ್ ಮೇಟ್ರು. ಅವರು ಆ ಮಾದೇವನ್ನ 8ನೇ ಕ್ಲಾಸ್ಗೆ ಪಟ್ಟಣದಲ್ಲಿರೋ ಶಾಲೆಗೆ ಸೇರಿಸ್ತಾರಂತೆ. ಅವನು ಓದಿ ದೊಡ್ಡ ಆಫೀಸರ್ ಆಯ್ತಾನಂತೆ. ಅಯ್ಯೋ, ಇಷ್ಟೇನೇನೋ ನಾನೇನೇನೋ ಅನ್ಕೊಂಡ್ಬಿಟ್ಟಿದೆ. ನೋಡು, ನೀನೇನು ಯೋಚನೆ ಮಾಡ್ಬೇಡ. ಆ ಮಾಚ, ಆ ಮಾದೇವ ಇಂಥವ್ರು ಇರೋದು ನಮ್ ಕೈಲಿ ಆಡ್ಸ್ಕೊಳಕ್ಕೆ, ನಾವಿರೋದು ಅಂತವ್ರನ್ನ ಹಾಳೋಕೆ. ಮಾಚ, ನಿನ್ ಮಗ ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಮುಂದಿನ ವರ್ಷದಿಂದ ಅವನಿಗೆ ಪಟ್ಟಣದಲ್ಲಿ ಹಾಸ್ಟೆಲ್ ಸೇರಿಸ್ಬಿಡ್ತೀನಿ. ಅಷ್ಟಲ್ಲ, ಹಂಗಂದ್ರೆ ಏನ ಮಾಸ್ಟಪ್ಪ? ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನ್ ಆರಾಮಾಗಿರು. ಮಾಸ್ಟಪ್ಪ, ನಿಮ್ಮನ್ನ ಆ ದ್ಯಾವ್ರು ನಂಬಂಗ್ ನಂಬಿನಿ. ಹಾಲಲ್ಲಾರು ಹಾಕಿ, ನೀರಲ್ಲಾರು ಹಾಕಿ. ಹಾಲಲ್ಲಿ ಹಾಕೋಣ ಬಿಡು. ಸಂತೋಷನಾ? ಸಂತೋಷ ಮಾಸ್ಟಪ್ಪ. ಆ ಸಾನ್ ಬೋಗ್ರು ಬರಳಾರೆ, ನಾನು ಅಲ್ಲಿ ಹೊಂಟೀನಿ. ಶಾನ್ ಬೋಗ್ರೆ, ಏನ್ ಹೇಳ್ತೀವ್ರಿ ನೀವು? ನಾನ್ ಮಗನ್ನ ನಿಮ್ಮನೆ ಜೊತೆ ಹಾಕ್ಬೇಕ? ಆಗಕ್ಕಿಲ್ಲ, ಎಂದಿಗೂ ಆಗಕ್ಕಿಲ್ಲ. ಮಾತು ಮಾತಣ್ಣ, ನಿನ್ ಮಗನ್ನ ಸುಮ್ಮನೆ ತಿಂಡಿ ಕಿತ್ಬೇಡಪ್ಪ. ಎಷ್ಟ್ ಬೇಕಾದ್ರೂ ಕೇಳು. ಅವತ್ತು ಗೌಡ್ರಟ್ಟಿಯಾಗೆ ಹಣ ಕೇಳುದು ಮರ್ತ್ಬಿಟ್ಯಾ? ಶಾನ್ ಬೋಗ್ರೆ, ನಾನೀಗ ಮೊದಲಿನ ಕುಡಿಯಕ್ಕಿಲ್ಲ, ಎಲ್ಲ ಬಿಟ್ಬಿಟ್ಟಿವ್ನಿ. ನನ್ನ ಮಗನಿಗೋಸ್ಕರ ಅವನು ಚೆನ್ನಾಗಿ ಓದ್ಬೇಕು ಅಷ್ಟೇ. ಏನು ಮಾಚ, ನನ್ನೆದುರಿಗೆ ದಿಮಾಕ್ ಮಾಡ್ತಿದ್ಯಾ? ನೋಡು, ಹಣ ಎಷ್ಟ್ ಬೇಕಾದ್ರೂ ಕೇಳು. 10,000, 20,000, 25,000. ಈ ದರ್ಶ ಕೊಟ್ಟರು ಒಪ್ಪತ್ತಿಲ್ಲ ಕಾಣ್ಬೋಗ. ನನ್ನ ಮಗನ ಓದಿಸ್ತೀನಿ, ಸಹಾಯ ಮಾಡೇ ಮಾಡ್ತೀನಿ.